ಪಡೆದಿವಿ ಮತ್ತು ಯಾವ ರೀತಿ ನಮ್ಮ ಪೂರ್ವಜರು ಈ ಸ್ವತಂತ್ರ ಪಡೆಯುವುದಕ್ಕಾಗಿ ಬಲಿದಾನವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಸಹ ಈ ವಿಷಯದ ಬಗ್ಗೆ ವಿವರಿಸ್ತಾರೆ. ನೀವು ಕೂಡ ಪಠ್ಯ ಪುಸ್ತಕಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಈ ಬಗ್ಗೆ ಕೇಳಿದ್ದೀವಿ. ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಂದರೆ ನಮ್ಮ ಪೂರ್ವಜರು ತಮ್ಮ ಪ್ರಾಣವನ್ನು ಕೊಟ್ಟು ತಮ್ಮ ಕುಟುಂಬವನ್ನು ಬಿಟ್ಟು ಈ ದೇಶಕ್ಕಾಗಿ ಹೋರಾಟ ಮಾಡಿ ಸಾಕಷ್ಟು ತ್ಯಾಗಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಆ ಸ್ವಾತಂತ್ರ್ಯವನ್ನು ನೀವೆಲ್ಲರೂ ಕೂಡಿ ಉಳಿಸ್ಕೊಂಡು ಹೋಗೋದು, ಅವರ ಬಲಿದಾನವನ್ನು ವ್ಯರ್ಥ ಮಾಡೋದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಭಾರತ ಸಾಕಷ್ಟು ಇವತ್ತಿನ ದಿವಸ ವಿಶ್ವಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ. ಆ ಎಲ್ಲ ಅಭಿವೃದ್ಧಿ ಹೊಂದಿದೆ ಹೆಂಗೆ ಅಂತಂದರೆ ನಾವೆಲ್ಲರೂ ಒಂದು ಭಾರತೀಯರು ಅಂತೇಳಿ ಪರಿಕಲ್ಪನೆಯಿಂದ ನಾವು ಭಾರತದ ಸದೃಢ ಭಾರತವನ್ನು ನಿರ್ಮಾಣ ಮಾಡೋದಕ್ಕಾಗಿ ನಾವೊಂದು ಅಭಿವೃದ್ಧಿ ಹೊಂದಿದ್ದೇವೆ ಅಂತೇಳಿ ಹೇಳ್ತೀನಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸಾಕಷ್ಟು ಚಾಲೆಂಜಸ್ಗಳನ್ನು ಮುಂದಿದಾವೆ. ಸಾಕಷ್ಟು ಹೊಸ ವಿಷಯಗಳನ್ನು ಕಲಿತ್ಕೊಳ್ಬೇಕಾಗ್ತೈತಿ. ಆ ವಿಷಯಗಳನ್ನು ನಾವೆಲ್ಲರೂ ಕಲ್ತ್ಕೊಂಡು ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅದೇ ರೀತಿಯಾಗಿ ಸರ್ಕಾರದ ಒಂದು ಹೊಸ ಯೋಜನೆ, ಭಾರತದ ಎಲ್ಲ ನಾಗರಿಕರು, ಅದರಲ್ಲಿ 18ರಿಂದ 35 ವರ್ಷದ ನಾಗರಿಕರನ್ನು ಒಂದುಗೂಡಿಸಿ ಒಂದು ವ್ಯವಸ್ಥಿತವಾಗಿ ಅವರ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಗಾಗಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡಾರ ನಮ್ಮ ರಾಜ್ಯ ಸರ್ಕಾರದವರು ಭಾರತ್ ಜೋಡೋ ಯೋಜನೆಯನ್ನು. ಅದನ್ನು ಸಹ ನೀವು ಎಲ್ಲರೂ ಕೂಡಿ ಒಂದಾಗಿ ಅದನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಕಮಿಷನರ್ ಆದಂಥ ಶ್ರೀನಿವಾಸ್ ಜಾಧವ್ ಅವರೇ, ಹಾಗೂ ಈ ವೇದಿಕೆಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯ ಮಹನೀಯರೇ, ಮುದ್ದು ಮಕ್ಕಳೇ ಹಾಗೂ ಸಿಬ್ಬಂದಿ ವರ್ಗಗಳೇ, ಹಾಗೂ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಈ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬ್ರಿಟಿಷರು ಸುಮಾರು 250 ವರ್ಷಗಳ ಹಿಂದೆ 250 ವರ್ಷಗಳ ನಮ್ಮನ್ನು ಆಳಿದರು. ಆದರೆ ಈ ಆಳ್ಬೇಕಂತಂದರೆ ನಮ್ಮ ದೌರ್ಬಲ್ಯತೆ ಏನಂದರೆ ನಮ್ಮಲ್ಲಿ ಇರುವಂಥ ಒಂದು ಪೇಷನ್ಸ್, ಆ ಪೇಷನ್ಸಿಂದ ನಮಗೆ ಅವರು ನಮ್ಮಲ್ಲೇ ಜಗಳ ಹಚ್ಚಿ ನಮ್ಮ ದೇಶವನ್ನು ಆಳಿದರು. ಆದರೆ ಸೈನಿಕ ದಂಗೆ 1857ರಿಂದ ನಮ್ಮ ಸೈನಿಕ ದಂಗೆ ಅಲ್ಲಿಂದ ಚಾಲುವಾಗಿದ್ದು 90 ವರ್ಷಗಳ ಸತತವಾಗಿ ಹೋರಾಟದಲ್ಲಿ ನಮ್ಮ ಲಕ್ಷಾಂತರ ಜನ ನಮ್ಮ ಭಾರತೀಯರು ಜೀವ ಮತ್ತು ಬಲಿದಾನದೊಂದಿಗೆ ಶಾಂತಿಯುತವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿತು. ಈ ಸ್ವಾತಂತ್ರ್ಯವನ್ನು ಮುಂದಾಳತ್ವ ವಹಿಸಿರುವಂಥ ನಮ್ಮ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರನ್ನು ಇವತ್ತು ಸ್ಮರಿಸಲು ನಾನು ಇಚ್ಛೆ ಪಡ್ತೇನೆ. ಮತ್ತು ಆ ನಮ್ಮ ಸ್ವತಂತ್ರ ಕೊಟ್ಟಿರುವಂಥ ಈ ಭಾರತದ ದೇಶಕ್ಕೆ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ನಡೆದುಕೊಂಡು ನಾವು ಒಳ್ಳೆಯರಾಗಿ ಇರೋಣ. ಈ ಸ್ವಾತಂತ್ರ್ಯವನ್ನು 80ನೇ ಸ್ವಾತಂತ್ರ್ಯವನ್ನು ಮತ್ತೊಮ್ಮೆ ತಮಗೆ ಶುಭಾಶಯ ಕೋರುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ.